ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಈ ಸ್ಕಿನ್ ಚೇಂಜಸ್, ಚರ್ಮದಲ್ಲಿ ಏನು ಚೇಂಜಸ್ ಬರ್ಬೋದು ನಿಮಗೆ HIV ಇದ್ದರೆ ಅದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋನ ನಾನು ಯಾಕೆ ಮಾಡ್ತಾ ಇದ್ದೇನೆ ಅಂದರೆ, ಬಹಳಷ್ಟು ಜನರಿಗೆ ಈ HIV ತನಗೆ ಇದೆ ಅನ್ನುವಂಥ ಒಂದು ಹೆದರಿಕೆ ಇರುತ್ತೆ. ಆ್ಯಂಡ್ ಅವರು ಗೂಗಲ್ ಮಾಡಿದಾಗ ಬಹಳಷ್ಟು ಸಿಂಪ್ಟಮ್ಸನ್ನು ಅವರು ನೋಡ್ತಾ ಇರ್ತಾರೆ. ಒಂದು ರ್ಯಾಶ್ ಬಂತು, ಒಂದು ತುರ್ಕೆ ಬಂತು, ಅದು HIVದೇ ಸಿಂಪ್ಟಮ್ಮು, ಅದು HIV ಇಂದಾನೇ ಬರ್ತಾ ಇದೆ, ಈ ರ್ಯಾಷಸ್ ಹೋಗ್ತಾನೆ ಇಲ್ಲ ಅಂತ ಕೆಲವೊಮ್ಮೆ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ಸೊ ಆ್ಯಕ್ಚುಲಿ ಏನು ಸ್ಕಿನ್ ಚೇಂಜಸ್ ಆಗ್ಬೋದು HIV ಅಂತ ನಾವು ನೋಡೋಣ. ಸೊ ನಿಮ್ಗೆ ಗೊತ್ತಿರುವ ಹಾಗೆಯೇ HIV ವೈರಸ್ ಒಂದು ಸಲ ಬಾಡಿಯನ್ನು ಎಂಟ್ರಿ ಆದಾಗ ಅದು ಬಹಳ ಮಲ್ಟಿಪ್ಲೈ ಆಗಿಕೊಂಡು ಬಹಳಷ್ಟು ಸೆಲ್ಸನ್ನು ಡ್ಯಾಮೇಜ್ ಮಾಡ್ತಾ ಇರುತ್ತೆ. ಆ್ಯಂಡ್ ಅದರಲ್ಲಿ ಚರ್ಮ ಸಹ ಒಂದು. ಆ್ಯಂಡ್ ಈ ಸ್ಕಿನ್ನಲ್ಲಿ ಬಹಳಷ್ಟು ಚೇಂಜಸನ್ನು, ಬಹಳಷ್ಟು ಟೈಪ್ ಆಫ್ ಮ್ಯಾನಿಫೆಸ್ಟೇಷನ್ಸನ್ನು ಅದು ಮಾಡಬಹುದು. ಸೊ ಈ HIV ವೈರಸ್ ಯಾವಾಗ ಲೇಟ್ ಸ್ಟೇಜಿಗೆ ಹೋಗುತ್ತೆ, ಲೈಕ್ ಏಡ್ಸ್ ಆಗುತ್ತೆ, ನಾವು ಸುಮಾರಷ್ಟು ಚೇಂಜಸನ್ನು ನೋಡ್ತಾ ಇರ್ತೇವೆ. ಅಂದರೆ ಏಡ್ಸ್ ಅಂದಾಗ ಏನಾಗುತ್ತೆ, HIV ಮತ್ತು ಏಡ್ಸಲ್ಲಿ ಡಿಫ್ರೆನ್ಸ್ ಏನು? HIV ಇನ್ಫೆಕ್ಷನ್ ಅಂದರೆ ನಿಮ್ಮ ಬಾಡಿಯಲ್ಲಿ HIV ಎಂಟ್ರಿ ಆಗಿದೆ, ನಿಮಗೆ HIV ಇದೆ. ಏಡ್ಸ್ ಅಂದರೆ ಏನು? ಇದು ಲಾಸ್ಟ್ ಸ್ಟೇಜ್. HIV ವೈರಸ್ ಎಂಟ್ರಿ ಆಗಿರೋದ್ರಿಂದ ಅದು ನಿಮ್ಮ ಇಮ್ಯೂನ್ ಸಿಸ್ಟಮ್, ನಿಮ್ಮ ಇಮ್ಯುನಿಟಿಯನ್ನು ಫುಲ್ಲಿ ಡ್ಯಾಮೇಜ್ ಮಾಡಿಬಿಟ್ಟಿದೆ. ಆ್ಯಂಡ್ ಈ ಇಮ್ಯುನಿಟಿ ಬಹಳ ಕಡಿಮೆ ಆದಾಗ ಬಹಳಷ್ಟು ಬೇರೆ ರೋಗಗಳು ನಿಮಗೆ ಮೆತ್ಕೊಳ್ತಾ ಇರ್ತವೆ. ಆ್ಯಂಡ್ ಅದರಿಂದ ಬಹಳಷ್ಟು ಚೇಂಜಸ್ ಆಗ್ತಾ ಇರ್ತವೆ. ಬರೀ ಚರ್ಮದಲ್ಲಿ ಅಲ್ಲ, ನಿಮ್ಮ ಬೇರೆ ಬೇರೆ ಆರ್ಗನ್ಸಲ್ಲೂ ಸಹ ಆಗ್ತವೆ. ಬಟ್ ಲೆಟ್ಸ್ ಟುಡೇ ಓನ್ಲಿ ಕಾನ್ಸಂಟ್ರೇಟ್ ಅಪಾನ್ ಈ ಚರ್ಮದಲ್ಲಿ ಏನೇನು ಚೇಂಜಸನ್ನು ನಾವು ನೋಡ್ತಾ ಇರ್ತೇವೆ ವೆನ್ ಇಟ್ ಕಮ್ಸ್ ಟು HIV ಆ್ಯಂಡ್ ಸ್ಕಿನ್ ಚೇಂಜಸ್. ಸೊ ಒಂದು ಕಾಮನ್ ಕಂಡೀಷನ್ ನಾವು ಈ HIV ಅಲ್ಲಿ ನೋಡ್ತಾ ಇರೋದು ಅಂದರೆ ಈ ಓರಲ್ ಥ್ರಶ್ ಅಂತ ಹೇಳಿದ್ರೆ ಈ ಬಾಯಿ ಒಳಗಡೆ ಬರುವಂತಹ ಫಂಗಲ್ ಇನ್ಫೆಕ್ಷನ್. ನಾರ್ಮಲಿ ಈ ಕ್ಯಾಂಡಿಡಾ ಅಥವಾ ಫಂಗಸ್ ನಮ್ಮ ಬಾಯಲ್ಲಿ ಇರುತ್ತೆ, ಬಟ್ ನೀವು ಹೆಲ್ದಿ ಆಗಿದ್ದಾಗ ಇದು ಏನು ಪ್ರಾಬ್ಲಮ್ಸ್ ಅನ್ನ ಉಂಟು ಮಾಡ್ತಾ ಇರೋದಿಲ್ಲ. ಬಟ್ ನಿಮ್ಗೆ HIV ಏಡ್ಸ್ ಎಲ್ಲ ಇದ್ದಾಗ ಏನಾಗುತ್ತೆ, ನಿಮ್ಮ ಇಮ್ಯುನಿಟಿ ಬಹಳ ಕಡಿಮೆ ಆಗುತ್ತೆ ಅಂಡ್ ಇವು ಬಹಳ ಓವರ್ ಗ್ರೋ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಈ ತರ ವೈಟ್ ಪ್ಯಾಚಸ್ ಅನ್ನ ನೀವು ನೋಡ್ಬೋದು ನಿಮ್ಮ ನಾಲ್ಗೆಯ ಮೇಲೆ, ಬಾಯಿನ ಒಳಗಡೆ, ರೂಫ್ ಆಫ್ ಯೋರ್ ಮೌತ್, ಇವೆಲ್ಲ ನೋವು ಸಹ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಹುದು. ಸೊ ಕೆಲವೊಮ್ಮೆ ಈ ತರದ ಕ್ಯಾಂಡಿಡಿಯಾಸಿಸ್ ಈವನ್ ಅನ್ನನಾಳದಲ್ಲಿ ಸಹ ನಾವು ನೋಡ್ತಾ ಇರ್ತೇವೆ ಅಂಡ್ ನುಂಗ್ಲಿಕ್ಕೆಲ್ಲ ತ್ರಾಸ ಆಗ್ತಾ ಇರ್ಬೋದು. ಸೊ ಈ ತರದ ಓರಲ್ ಥ್ರಶ್ ಬಹಳ ಇದ್ದಾಗ ನಿಮ್ಗೆ ಡೆಫಿನೆಟ್ಲಿ HIV ಟೆಸ್ಟ್ ಅನ್ನ ಮಾಡಿ ನೋಡಲಾಗತ್ತೆ. ಈ ತರದ ಪ್ರಾಬ್ಲಮ್ಸ್ ಇದ್ದಾಗ ನಾವು ಆಂಟಿ ಫಂಗಲ್ ಔಷಧಿಯನ್ನ ಕೊಡ್ಬೇಕಾಗತ್ತೆ. ಒಂದು ಗುಡ್ ಓರಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಇದು ಅದೇ ಪಿಕ್ಚರ್ ನೀವು ನೋಡ್ಬೋದು. ಇಲ್ಲಿ ಒಳಗಡೆ ಎಲ್ಲ ಈ ತರ ಇನ್ಫೆಕ್ಷನ್ ಆಗಿರುತ್ತೆ ಆರ್ ಥ್ರಶ್. ಸೊ ಸೆಕೆಂಡ್ ಅಂದ್ರೆ ಈ ತರದ STDs ಏನಿರ್ತವೆ ಕಾಮನ್ ಇರ್ತವೆ. ಸಪೋಸ್ ಒಂದು ವ್ಯಕ್ತಿ ಈ ತರದ ರ್ಯಾಷಸ್ ಇಂದ ಬಂದ ಅಂತ ಹೇಳಿದಾಗ, ಅಂಡ್ ಇದು ಸಿಫಿಲಿಸ್ ಅಲ್ಲಿ ಬರುವಂತ ರ್ಯಾಷಸ್. ಸಿಫಿಲಿಸ್ ಸಹ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ. ಸೊ ಒಂದು ವ್ಯಕ್ತಿ ಈ ತರ ಸಿಫಿಲಿಸ್ ರ್ಯಾಷಸ್ ಅನ್ನ ನಾವು ನೋಡ್ತಾ ಇದ್ದಾಗ ನಾವು ಡೆಫಿನೆಟ್ಲಿ ಆ ವ್ಯಕ್ತಿಗೆ HIV ಟೆಸ್ಟ್ ಅನ್ನ ಸಹ ಮಾಡಿ ನೋಡ್ತೇವೆ. ಯಾಕಂದ್ರೆ ಈ ತರದ ರ್ಯಾಷಸ್ ಎಲ್ಲ ಯಾವಾಗ ಕಾಮನ್ ಇರ್ತವೆ, ಒಂದು ಸಿಫಿಲಿಸ್, ಬಟ್ ಸಿಫಿಲಿಸ್ ಆಗ್ಲಿ, ಈ HIV ಆಗ್ಲಿ, ಹೆಪಟೈಟಿಸ್ ಆಗ್ಲಿ, ಹರ್ಪಿಸ್ ಆಗ್ಲಿ, HPV ಆಗ್ಲಿ, ಇವೆಲ್ಲ ಬೇರೆ ಬೇರೆ ಲೈಂಗಿಕವಾಗಿ ಹರಡುವಂತ ರೋಗಗಳು. ಸೊ ಒಂದು STD ಇದ್ದಾಗ ಇನ್ನೊಂದು STD ಬರುವಂತ ಚಾನ್ಸಸ್ ಹೆಚ್ಚಿರುತ್ತೆ. ಅಂಡ್ HIV ಇರುವಂತ ವ್ಯಕ್ತಿಗೂ ಸಹ ಸಿಫಿಲಿಸ್ ಬರಬಹುದು. ಅಂಡ್ ಈ ತರದ ರ್ಯಾಷಸ್ ಅನ್ನ ನಾವು ಈ ಸೆಕೆಂಡರಿ ಸಿಫಿಲಿಸ್ ಅಲ್ಲಿ ನೋಡ್ತಾ ಇರ್ತೇವೆ. ನಿಮ್ಗೆ ಸಿಫಿಲಿಸ್ ಇದೆ ಅಂದ ಮಾತ್ರಕ್ಕೆ ನಿಮ್ಗೆ 100% HIV ಬರುತ್ತೆ ಅಂತ ಅಲ್ಲ, ಆರ್ ನಿಮ್ಗೆ HIV ಇದೆ ಅಂದಾಗ ನಿಮ್ಗೆ ಸಿಫಿಲಿಸ್ ಬಂದೇ ಬರುತ್ತೆ ಅಂತಾನೂ ಇಲ್ಲ. ಬಟ್ ಸಿಫಿಲಿಸ್ ಇದ್ರೆ ನಾವು HIV ಅನ್ನ ಟೆಸ್ಟ್ ಮಾಡೇ ನೋಡ್ತೇವೆ. HIV ಇದ್ದಾಗ ನಾವು ಸಿಫಿಲಿಸ್ಗೆ VDRL ಟೆಸ್ಟ್ ಅನ್ನ ಸಹ ಮಾಡಿ ನೋಡ್ತೇವೆ. ಸೊ ದಟ್ ಇನ್ನೊಂದು ಲೈಂಗಿಕವಾಗಿ ಹರಡುವಂತ ರೋಗ ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ.
ಸೊ ಇದು ನೋಡ್ಬೋದು ನೀವು ಸಿಫಿಲಿಸ್ ಅಲ್ಲಿ ಕಾಣುವಂತಹ ರ್ಯಾಷಸ್. ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಅನ್ನೋದು ಇನ್ನೊಂದು ಈ ತರದ ಲೀಷನ್ಸ್. ಇದು ಏನಿರುತ್ತೆ, ಈ ತರದ ಒಂದು ಗುಳ್ಳೆಗಳ ತರ ಇದು ಹೇಳ್ತಾ ಇರ್ತವೆ. ಇದು ತುಂಬಾ ತುರ್ಕೆ ಬರ್ತಾ ಇರತ್ತೆ. ಇದು ಮುಖದ ಮೇಲೆ ಅಥವಾ ನಿಮ್ಮ ಹೊಟ್ಟೆಯ ಕೆಳಭಾಗದಲ್ಲಿ ಅಥವಾ ನಿಮ್ಮ ತೊಡೆಗಳ ಮೇಲ್ಭಾಗದಲ್ಲಿ, ನಿಮ್ಮ ಈ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಈ ತರದ ಗುಳ್ಳೆಗಳು ಹೇಳ್ತಾ ಇರ್ಬೋದು. ಅಂಡ್ ಮೋಸ್ಟ್ಲಿ ನಾವು ಈ ತರದ ಗುಳ್ಳೆಗಳನ್ನ ನೋಡಿದಾಗ ಈ ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಅಂತ ನಾವು ಡಯಾಗ್ನೋಸ್ ಮಾಡಿದ ಮೇಲೆ ಆ ವ್ಯಕ್ತಿಗೆ ಏನಾದ್ರೂ HIV ಇದೆಯಾ ಅಂತ ಟೆಸ್ಟ್ ಮಾಡೇ ಮಾಡ್ತೇವೆ. ಯಾಕಂದ್ರೆ ಯೂಶುವಲಿ ಈ ತರ ಇಮ್ಯೂನ್ ಸಿಸ್ಟಮ್ ವೀಕನ್ ಆದಾಗ ಈ ತರದ ರೋಗಗಳು ಬರುವಂತ ಚಾನ್ಸಸ್ ಇರ್ತವೆ. ಇದು ಸಹ ಲೈಂಗಿಕವಾಗಿಯೇ ಒಂದು ಹರಡುವಂತಹ ಒಂದು ರೋಗ. ಸೊ ಇದು ಡೇಂಜರಸ್ ಏನ್ ಇರೋದಿಲ್ಲ, ಬಟ್ ಈ ತರದ ಬಂಪ್ಸ್ ಏನಿರ್ತವೆ ಇದು ಇನ್ಫೆಕ್ಟ್ ಆಗ್ಬಿಡ್ಬಹುದು. ನೀವು ತುರ್ಸ್ಕೊಂಡಾಗ ಎಲ್ಲ ಇದು ಸ್ಪ್ರೆಡ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಐದರ್ ಲೇಸರ್ ಇಂದಾನೋ ಅಥವಾ ಲಿಕ್ವಿಡ್ ನೈಟ್ರೋಜನ್ ಇಂದಾನೋ ನಾವು ಫ್ರೀಸ್ ಮಾಡ್ಕೊಂಡು ಇದನ್ನ ತೆಗಿಬೇಕಾಗಿ ಬರುತ್ತೆ. ಸೊ ಈ ತರದ ಲೀಷನ್ಸ್ ಅನ್ನ ನಾವು ನೋಡಬಹುದು ಮೊಲಸ್ಕಮ್ ಕಂಟ್ಯಾಜಿಯೋಸಮ್ ಅಲ್ಲಿ. ಗುಂಪೆಲ್ಲ ಇವು ಕಾಣಿಸ್ತಾ ಇರ್ತವೆ. ನೆಕ್ಸ್ಟ್ ಅಂತ ಹೇಳಿದ್ರೆ ಕಾಪೋಸಿ ಸಾರ್ಕೋಮಾ. ಕಾಪೋಸಿ ಸಾರ್ಕೋಮಾ ಅನ್ನೋದು ಈ ಒಂದು ಕೈಂಡ್ ಆಫ್ ಸ್ಕಿನ್ ಕ್ಯಾನ್ಸರ್. ಇದು ಎಸ್ಪೆಷಲಿ ಲಿಂಕ್ ಟು HIV ಆರ್ ಏಡ್ಸ್. ಸೊ ಯೂಶುವಲಿ ಯಾವಾಗ ಪೇಷಂಟ್ಸ್ ಈ ಲಾಸ್ಟ್ ಸ್ಟೇಜಸ್ ಅಲ್ಲಿ ಹೋಗ್ತಾನೆ, ಏಡ್ಸ್ ಗೆ ಹೋಗ್ತಾನೆ HIV ಇರುವಂತ ವ್ಯಕ್ತಿ, ಆವಾಗ ನಾವು ಇದನ್ನ ನೋಡ್ತಾ ಇರ್ತೇವೆ. ಸೊ ಇದು ಕಾಪೋಸಿ ಸಾರ್ಕೋಮಾದ ಪರ್ಪ್ಲಿಶ್ ರ್ಯಾಷಸ್. ಸೆಬೋರಿಕ್ ಡರ್ಮಟೈಟಿಸ್. ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳಿದ್ರೆ ಇವರಿಗೆ ಬಹಳ ತುರ್ಕೆ ಬಂದು ಈ ತರ ವೈಟಿಶ್ ಫ್ಲೇಕ್ಸ್ ತರ ನಾವು ನೋಡ್ತಾ ಇರ್ತೇವೆ. ಈ ಡ್ಯಾಂಡ್ರಫ್ ತರ ಏನಿರುತ್ತೆ ಅದು ಜಾಸ್ತಿ ಕಾಣಿಸ್ತಾ ಇರುತ್ತೆ. ಒಂದು ನಿಮ್ಮ ತಲೆ ಮೇಲೆ ಭಾಗದಲ್ಲಿ ತುರ್ಕೆ ಬರ್ತಾ ಇರ್ಬೋದು, ಇಚ್ಚಿ ಸ್ಕಾಲ್ಪ್ ಇರ್ಬೋದು, ಅಲ್ಲಿಂದ ಈ ತುಂಬಾ ಡ್ಯಾಂಡ್ರಫ್ ತರ ಈ ಫ್ಲೇಕಿ ಯೆಲ್ಲೋ ಆರ್ ವೈಟಿಶ್ ಈ ತರ ಡ್ಯಾಂಡ್ರಫ್ ತರ ಬರ್ತಾ ಇರ್ಬೋದು. ಈ ಎಲ್ಲಿಂದ ಅದು ಹೋಗ್ತಾ ಇದೆ ಆ ಜಾಗದಲ್ಲಿ ಬಹಳ ಕೆಂಪಗಾಗೋದು, ಈ ತರದ ಸಿಂಪ್ಟಮ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು. ನಿಮ್ಮ ಮುಖದ ಮೇಲೆ, ಚೀಕ್ಸಿನ ಹತ್ತಿರ, ನಿಮ್ಮ ಈ ಚೆಸ್ಟ್ ಮೇಲೆ, ನಿಮ್ಮ ಬಿಯರ್ಡಿನ ಏರಿಯಾದಲ್ಲಿ ಎಲ್ಲ ನೋಡ್ತಾ ಇರ್ಬೋದು. ಸೊ ಸೆಬೋರಿಕ್ ಡರ್ಮಟೈಟಿಸ್ ಸಹ ಕೆಲವೊಮ್ಮೆ ಈ HIV ಇರುವಂತ ಪೇಷಂಟ್ಸ್ ಅಲ್ಲಿ ಬರುತ್ತೆ. ಬಟ್ ಇದು ಬಂತಂದ ಹೇಳಿದ ಮಾತ್ರಕ್ಕೆ ಆ ವ್ಯಕ್ತಿಗೆ HIV ಇದೆ ಅಂತ ಅಲ್ಲ. ಇವೆಲ್ಲ ಚೇಂಜಸ್ ಅನ್ನ, ಇವೆಲ್ಲ ಲೀಷನ್ಸ್ ಅನ್ನ ನಾವು HIV ಇರುವಂತ ಪೇಷಂಟ್ಸ್ ಅಲ್ಲೂ ಸಹ ನೋಡ್ತಾ ಇರ್ತೇವೆ. ಬಹಳಷ್ಟು ಬೇರೆ ಕಾರಣದಿಂದ ಸಹ ಈ ಸೆಬೋರಿಕ್ ಡರ್ಮಟೈಟಿಸ್ ಬರಬಹುದು. ಬಟ್ ಎಸ್ಪೆಷಲಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ವೀಕನ್ ಆಗಿದ್ರೆ ನಿಮ್ಗೆ ಇದು ಬರುವಂತಹ ಅಥವಾ ಮೋರ್ ಲೈಕ್ಲಿ ದಟ್ ನಿಮ್ಗೆ ಇದು ಬರಬಹುದು ಅಂತ. ಸೊ ಇದಕ್ಕೆ ನಾವು ಆಂಟಿ ಫಂಗಲ್ ಔಷಧಿ, ಕ್ರೀಮ್ಸು, ಶ್ಯಾಂಪೂಸು, ಸ್ಟಿರಾಯ್ಡ್ ಕ್ರೀಮ್ಸು ಎಕ್ಸೆಟ್ರಾ ಕೊಡ್ತಾ ಇರ್ತೇವೆ. ಸೊ ಇದು ನೀವು ನೋಡ್ಬೋದು, ಈ ತರ ವೈಟಿಶ್ ಫ್ಲಾಕ್ಸ್ ಈ ತಲೆ ಮೇಲೆ ಡ್ಯಾಂಡ್ರಫಿನ ತರ ಹೇಗೆ ಇದು ಕಿತ್ಕೊಂಡು ಬರ್ತಾ ಇರುತ್ತೆ ಇನ್ ಕೇಸ್ ಆಫ್ ಸೆಬೋರಿಕ್ ಡರ್ಮಟೈಟಿಸ್. ಇಸಿನೋಫಿಲಿಕ್ ಫಾಲಿಕ್ಯುಲೈಟಿಸ್ ಅಂತ ಒಂದು ಹೇಳ್ತಾ ಇರ್ತೇವೆ. ಫಾಲಿಕ್ಯುಲೈಟಿಸ್ ಅಂದ್ರೆ ಈ ಹೇರ್ ಎಲ್ಲಿ ಗ್ರೋ ಆಗ್ತಾ ಇರುತ್ತೆ ಅದರ ಸುತ್ತಲೂ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಈ ಇಸಿನೋಫಿಲಿಕ್ ಫಾಲಿಕ್ಯುಲೈಟಿಸ್ ಎಸ್ಪೆಷಲಿ ಒಂದು ಈ HIV ಅಥವಾ ಏಡ್ಸ್ ಇರುವಂತ ಪೇಷಂಟ್ಸ್ ಅಲ್ಲಿ ನಾವು ಕಾಮನ್ಲಿ ನೋಡ್ತಾ ಇರ್ತೇವೆ. ಈ ತರದ ಬಂಪ್ಸ್ ನೀವು ಪೇಷಂಟಿನ ಫೇಸ್ ಮೇಲೆ, ಅಪ್ಪರ್ ಬಾಡಿ ಮೇಲೆ ಕಾಣಿಸ್ತಾ ಇರ್ಬೋದು. ಯೂಶುವಲಿ ನಾವು ಇದಕ್ಕೆ ಆಂಟಿ ಫಂಗಲ್, ಆಂಟಿಬಯೋಟಿಕ್ ಔಷಧಿಯನ್ನ ಕೊಡ್ತಾ ಇರ್ತೇವೆ. ಸೊ ಈ ತರದ ಇದು ಇಲ್ಲಿ ನೀವು ನೋಡ್ಬೋದು, ಈ ತರ ಹೇರ್ ಗ್ರೋತ್ ಆಗುವಲ್ಲಿ ಈ ತರ ಗುಳ್ಳೆಗಳು ಎದ್ದಿದಾವೆ ಅಂಡ್ ಇಲ್ಲಿ ಇನ್ಫೆಕ್ಟ್ ಆಗಿದಾವೆ ಪಸ್ಟ್ಯೂಲ್ಸ್ ತರ. ಇದನ್ನ ನಾವು ಯುಸ್ನೋಫಿಲಿಕ್ ಫಾಲಿಕ್ಯುಲೈಟಿಸ್ ಅಂತ ಹೇಳ್ತಾ ಇರ್ತೇವೆ. ಈ ಶಿಂಗಲ್ಸ್ ಅಥವಾ ಹರ್ಪಿಸ್ ಝೋಸ್ಟರ್, ಮೊದಲು ಯಾವಾಗಾದ್ರೂ ನಿಮ್ಗೆ ಚಿಕ್ಕವರಿದ್ದಾಗ ಈ ಚಿಕನ್ ಪಾಕ್ಸ್ ಆಗಿದೆ ಅಂದಾಗ ಅಡಲ್ಟ್ ಅಲ್ಲಿ ನಿಮ್ಗೆ ಈ ತರ ಶಿಂಗಲ್ಸ್ ಅಥವಾ ಹರ್ಪಿಸ್, ಸರ್ಪ ಹುಣ್ಣು ಅಥವಾ ಸರ್ಪ ಸುತ್ತು ಅಂತ ನಾವೇನ್ ಹೇಳ್ತಾ ಇರ್ತೇವೆ ಅದು ಕೆಲವೊಮ್ಮೆ ಕಾಣಿಸ್ತಾ ಇರುತ್ತೆ. ಸೊ ಈ ವೆರಿಸೆಲ್ಲಾ ಝೋಸ್ಟರ್ ವೈರಸ್ ಏನಿರುತ್ತೆ ದಟ್ ಚಿಕನ್ ಪಾಕ್ಸ್ ಅನ್ನು ಸಹ ಕಾಸ್ ಮಾಡುವಂತ ವೈರಸ್, ಅದು ಏನ್ ಮಾಡತ್ತೆ, ನಿಮ್ಮ ಈ ನರಗಳಲ್ಲಿ ಅಡಗಿಕೊಂಡು ಕೂತಿರುತ್ತೆ. ಯಾವಾಗ ಆ ವ್ಯಕ್ತಿಯ ಇಮ್ಯೂನ್ ಸಿಸ್ಟಮ್ ಬಹಳ ವೀಕನ್ ಆಗ್ಬಿಡತ್ತೆ ಆವಾಗ, ಅಥವಾ ಇಮ್ಯುನಿಟಿ ಕಡಿಮೆ ಆದಂತಹ ಯಾವುದೇ ಒಂದು ಸಿಚುವೇಶನ್ ಅಲ್ಲಿ, ಅದು ಸ್ಟ್ರೆಸ್ ಆಗಿರ್ಬೋದು, ಈ ತರ HIV ಆಗಿರ್ಬೋದು, ಒಂದು ಕೀಮೋಥೆರಪಿ ಆ ತರ ಏನಾದ್ರೂ ನೀವು ಔಷಧಿಗಳನ್ನ ತೆಗೆದುಕೊಳ್ತಾ ಇರ್ಬೋದು, ಲಾಂಗ್ ಟರ್ಮ್ ನೀವು ಸ್ಟಿರಾಯ್ಡ್ಸ್ ಅನ್ನ ಯೂಸ್ ಮಾಡ್ತಾ ಇರ್ಬೋದು, ಈ ತರದೆಲ್ಲ ಆದಾಗ ಏನಾಗುತ್ತೆ, ಈ ವೈರಸ್ಗಳು ಎಚ್ಚೆತ್ಕೊಳ್ತವೆ ಅಂಡ್ ಈ ತರದ ಶಿಂಗಲ್ಸ್ ಅಥವಾ ಈ ತರದ ಲೀಷನ್ಸ್ ಅನ್ನ ಮಾಡಬಹುದು. ಇಲ್ಲೂ ನೀವು ನೆನ್ಪಿಟ್ಕೊಳ್ಬೇಕು, ಈ ತರದ ಲೀಷನ್ಸ್ ಬಂದು ಅಂದ ಮಾತ್ರಕ್ಕೆ ನಿಮ್ಗೆ HIV ಇದೆ ಅಂತ ಅರ್ಥ ಅಲ್ಲ.
HIV ಅಥವಾ ಏಡ್ಸ್ ರೋಗದಲ್ಲಿ ಆ ವ್ಯಕ್ತಿಗೆ ಇಮ್ಯುನಿಟಿ ಬಹಳ ಕಡಿಮೆ ಆದಾಗ ಈ ತರ ಬಾಡಿಯಲ್ಲಿ ಕುಳಿತುಕೊಂಡಿರುವಂತಹ ಈ ವೈರಸ್ಗಳು, ಈ ಬ್ಯಾಕ್ಟೀರಿಯಾಗಳು, ಈ ಫಂಗಸ್ಗಳು ಏನಿರ್ತವೆ ಅವು ಮ್ಯಾನಿಫೆಸ್ಟ್ ಆಗ್ಬೋದು, ಅವು ತಮ್ಮ ಸಿಂಪ್ಟಮ್ಸ್ ಅನ್ನ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಇದು ಒನ್ ಆಫ್ ದ ಸ್ಕಿನ್ ಲೀಷನ್ಸ್ ನಾವು ನೋಡ್ತಾ ಇರ್ತೇವೆ HIV ಇರುವಂತಹ ಪೇಷಂಟ್ಸ್ ಅಲ್ಲಿ. ಸೊ ಇಲ್ಲೂ ನೀವು ನೋಡ್ಬೋದು, ಒಂದು ಲೈನ್ ಅಲ್ಲಿ ಇರತ್ತೆ, ಈ ಒಂದು ನರ್ವಿನ ಒಂದು ಪಾತ್ ಹೇಗಿರತ್ತೆ ಅದೇ ಒಂದು ಏರಿಯಾದಲ್ಲಿ ಒಂದು ಲೈನ್ ಅಲ್ಲಿ ಗುಂಪು ಗುಂಪಾಗಿ ಇದಿರುತ್ತೆ. ಇದನ್ನ ನಾವು ಈ ಶಿಂಗಲ್ಸ್ ಅಂತ ಹೇಳ್ತಾ ಇರ್ತೇವೆ. ನೆಕ್ಸ್ಟ್ ನಾವು ಯಾವ್ದು ಲೀಷನ್ ನೋಡ್ತೇವೆ ಈ HIV ಪೇಷಂಟ್ಸ್ ಅಲ್ಲಿ ಅಂದ್ರೆ ಹರ್ಪಿಸ್ ಸಿಂಪ್ಲೆಕ್ಸ್. ಹರ್ಪಿಸ್ ಸಿಂಪ್ಲೆಕ್ಸ್ ಅಂಡ್ HIV ಬಹಳಷ್ಟು ಸಲ ಪೇಷಂಟ್ಸ್ ಈ ಕ್ವೆಶನ್ ಕೇಳ್ತಾ ಇರ್ತಾರೆ, ಈ ಹರ್ಪಿಸ್ ಅಂದ್ರೆ HIV ನ ಅಥವಾ ನನ್ನ ಹರ್ಪಿಸ್ HIV ಆಗಿ ಕನ್ವರ್ಟ್ ಆಗ್ಬಿಡತ್ತಾ ಅಂತ. ಹರ್ಪಿಸ್ ವೈರಸ್ಸೇ ಬೇರೆ ಅಂಡ್ HIV ವೈರಸ್ಸೇ ಬೇರೆ, ಎರಡು ಬೇರೆ ಬೇರೆ ವೈರಸ್ಗಳು. ಅಂಡ್ ಹರ್ಪಿಸ್ HIV ಆಗೋದಿಲ್ಲ, HIV ಹರ್ಪಿಸ್ ಆಗೋದಿಲ್ಲ. ಬಟ್ ಎರಡೂ ಲೈಂಗಿಕವಾಗಿ ಹರಡುವಂತಹ ರೋಗ ಇರೋದ್ರಿಂದ ಒಂದು ವ್ಯಕ್ತಿಗೆ ಹರ್ಪಿಸ್ ಬಂದಿದೆ ಅಂದ್ರೆ ಆತನಿಗೆ HIV ಬರುವಂತಹ ಸಾಧ್ಯತೆ ಇರುತ್ತೆ. ಆದ್ರಿಂದ ಒಂದ್ಸಲ ಆ ವ್ಯಕ್ತಿಗೆ ಹರ್ಪಿಸ್ ಲೀಷನ್ಸ್ ಎದ್ದಾಗ ಯೂಶ್ವಲಿ ಡಾಕ್ಟರ್ಸ್ HIV ಸಹ ಟೆಸ್ಟ್ ಮಾಡ್ತಾರೆ, ಬೇರೆ ಲೈಂಗಿಕವಾಗಿ ಹರಡುವಂತಹ ರೋಗಗಳಿಗೂ ಸಹ ಟೆಸ್ಟ್ ಮಾಡ್ತಾರೆ. ಜಸ್ಟ್ ಫಾರ್ ದ ಕಾಮನ್ ರೀಸನ್ ದಟ್ ಇವು ಲೈಂಗಿಕವಾಗಿ ಹರಡುವಂತಹ ರೋಗಗಳು, ಒಂದು ರೋಗ ಇದೆ ಅಂದಾಗ ಇನ್ನೊಂದು ರೋಗ ಬರುವಂತ ಸಾಧ್ಯತೆ ಇದೆ, ಆದ್ರಿಂದ ಅದನ್ನ ರೂಲ್ ಔಟ್ ಮಾಡ್ಲಿಕ್ಕೆ ಟೆಸ್ಟ್ ಗಳನ್ನ ಮಾಡ್ತಾರೆ. ಹರ್ಪಿಸ್ ಇದ್ದಂತ ವ್ಯಕ್ತಿಗೆ HIV ಇರ್ಲೇಬೇಕು ಅಂತ ಯಾವುದೇ ರೂಲ್ ಇಲ್ಲ. ಅಂಡ್ ಹರ್ಪಿಸ್ ಇದ್ರೂನು ಈ ಹರ್ಪಿಸ್ ಮುಂದೆ ಹೋಗಿ ಅದು HIV ಆಗೋದು ಇಲ್ಲ. ಸೊ ಈ ಹರ್ಪಿಸ್ ಲೀಷನ್ಸ್ ಏನಿರ್ತವೆ ಈ ವ್ಯಕ್ತಿಯ ತುಟಿಗಳ ಮೇಲೆ, ಈ ತರ ಚೀಕ್ಸಿನ ಮೇಲೆ, ಬಾಯಿ ಒಳಗೆ, ನಾಲಿಗೆಯ ಮೇಲೆ ಎಲ್ಲ ಆಗ್ತಾ ಇರ್ಬೋದು. ತುಂಬಾ ಪೇನ್ಫುಲ್ ಇರ್ತವೆ, ಕೆಲವೊಮ್ಮೆ ತುರ್ಕೆ ಎಕ್ಸೆಟ್ರಾ ಬರ್ತಾ ಇರ್ತವೆ. ಎರಡು ಟೈಪ್ ಆಫ್ ಹರ್ಪಿಸ್ ಇರ್ತವೆ, ಹರ್ಪಿಸ್ ಸಿಂಪ್ಲೆಕ್ಸ್ 1 ಮತ್ತು ಹರ್ಪಿಸ್ ಸಿಂಪ್ಲೆಕ್ಸ್ 2. ಹರ್ಪಿಸ್ ಸಿಂಪ್ಲೆಕ್ಸ್ 1 ಯೂಶ್ವಲಿ ಈ ಸೊಂಟದ ಮೇಲ್ಭಾಗದಲ್ಲಿ ಸಿಂಪ್ಟಮ್ಸ್ ಅನ್ನ ಮಾಡ್ತಾ ಇದ್ರೆ, ಈ HSV2 ಅದು ಏನ್ ಮಾಡ್ತಾ ಇರತ್ತೆ, ಈ ಜೆನೈಟಲ್ ಹರ್ಪಿಸ್ ಅನ್ನ ಅದು ಮಾಡ್ತಾ ಇರುತ್ತೆ. ಈ HSV1 ಅನ್ನೋದು ಈ ತರ ಕಿಸ್ಸಿಂಗ್ ಇಂದ, ಓರಲ್ ಸೆಕ್ಸ್ ಮಾಡೋದ್ರಿಂದ, ಈ ತರ ಆಕ್ಟಿವ್ ಲೀಷನ್ ಇದ್ದಾಗ ನೀವು ನಿಮ್ಮ ಗ್ಲಾಸಸ್ ಎಕ್ಸೆಟ್ರಾ ಶೇರ್ ಮಾಡ್ತಾ ಇರೋದ್ರಿಂದ ಸಹ ಈ ತರದ ಲೀಷನ್ಸ್ ಬರ್ತಾ ಇರಬಹುದು. ಸೊ ಈ ಹರ್ಪಿಸ್ಸಿಗೆ ಯಾವುದು ಕ್ಯೂರ್ ಇಲ್ಲ, ಬಟ್ ಕೆಲವೊಂದು ಔಷಧಿಗಳಿಂದ ನಾವು ನಿಮ್ಮ ರೋಗ ಲಕ್ಷಣಗಳನ್ನಾಗ್ಲಿ, ನಿಮ್ಮ ಪೇನ್ ಆಗ್ಲಿ, ಈ ವೈರಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಮಿಟ್ ಆಗೋದನ್ನ ನಾವು ತಡೆಯಬಹುದು. ಸೊ ಇದು ಇನ್ನೊಂದು ಪಿಕ್ಚರ್ ನೀವು ನೋಡಬಹುದು, ಇಲ್ಲಿ ಹರ್ಪಿಸ್ಸಿನ ಲೀಷನ್ಸ್ ಇದೆ, ಇದು ಒಣಗ್ತಾ ಇದೆ, ಆದ್ರಿಂದ ಇಲ್ಲಿ ಕ್ರಸ್ಟ್ ಫಾರ್ಮೇಶನ್ ಅನ್ನ ನೋಡ್ತಾ ಇರ್ತೀರಾ. ಅಂಡ್ ಇದು ಪ್ರುರೈಗೋ ನೊಡುಲಾರಿಸ್ ಅಂತ. ಸೊ ಇದು ಒಂದು ಸ್ಕಿನ್ ಕಂಡೀಷನ್, ತುಂಬಾ ತುರ್ಕೆ ಇರತ್ತೆ ಈ ತರದ ರ್ಯಾಷಸ್ಸಿಗೆ. ಅಂಡ್ ನಿಮ್ಮ ಕುತ್ತಿಗೆ ಮೇಲೆ, ನಿಮ್ಮ ಭುಜದ ಮೇಲೆ, ನಿಮ್ಮ ಕೈಗಳ ಮೇಲೆ, ಕಾಲಿನ ಮೇಲೆ ಎಲ್ಲ ಇದನ್ನ ನೋಡ್ತಾ ಇರ್ತೇವೆ. ಅಂಡ್ ಎಸ್ಪೆಷಲಿ ಆಲ್ರೆಡಿ ನಿಮ್ಗೆ ತುರ್ಕೆ ಇರುವಂತಹ ಸ್ಕಿನ್ ಇತ್ತು ಅಂದಾಗ ಈ ತರದ ಲೀಷನ್ಸ್ ಸ್ವಲ್ಪ ಎದ್ದು ಕಾಣ್ತಾ ಇರ್ತವೆ. ಬಟ್ ನಾವು ಈ ತರದ ಲೀಷನ್ಸ್ ಅನ್ನ ಈ HIV ಏಡ್ಸ್ ಪೇಷಂಟ್ ಅಲ್ಲೂ ಸಹ ನೋಡ್ತಾ ಇರ್ತೇವೆ. ಮೇನ್ಲಿ ನಾವಿದನ್ನ ಈ ಸ್ಟಿರಾಯ್ಡ್ ಕ್ರೀಮ್ಸ್ ಆಗ್ಲಿ ಅಥವಾ ಔಷಧಿಗಳಾಗ್ಲಿ ಇದನ್ನ ಹಾಕ್ತಾ ಇರ್ತೇವೆ. ಅಂಡ್ ಈ ತರದ ಇಚ್ಚಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಮಾಯಿಶ್ಚರೈಸ್ ಮಾಡ್ಬೇಕಾಗತ್ತೆ, ನಿಮ್ಮ ಸ್ಕಿನ್ ಅನ್ನ ಮಾಯಿಶ್ಚರೈಸ್ ಮಾಡ್ಕೊಂಡು, ಸೊ ದಟ್ ಸ್ಕ್ರಾಚ್ ಮಾಡ್ಕೊಳ್ಳದೆ ಇರ್ಲಿ ಅಂತ. ಯಾಕಂದ್ರೆ ಎಷ್ಟು ನೀವು ಇದನ್ನ ತುರ್ಸ್ಕೊಳ್ತೀರಾ ಅಷ್ಟು ವರ್ಸನ್ ಆಗ್ತಾ ಹೋಗುತ್ತೆ. ಸೊ ಇದು ಪ್ರುರೈಗೋ ನೊಡುಲಾರಿಸ್, ಒಂದು ನೊಡ್ಯೂಲ್ ತರ, ಒಂದು ಗಂಟಿನ ತರ, ಅದು ಸ್ವಲ್ಪ ಹಾರ್ಡ್ ಆಗ್ತಾ ಹೋಗುತ್ತೆ ತುರ್ಸ್ಕೊಂಡಾಗ. ಸೊ ಇದು ಸಹ ಅದೇ ಪ್ರುರೈಗೋ ನೊಡುಲಾರಿಸ್. ಅಂಡ್ ನೆಕ್ಸ್ಟ್ ಅಂದ್ರೆ ಜೆನೈಟಲ್ ವಾಟ್ಸ್. ಜೆನೈಟಲ್ ವಾಟ್ಸ್ ಇದು HPV ಇಂದ ಬರುವಂತಹ ಒಂದು ಲೀಷನ್. ಸೊ ಇದು ಈ ತರ ಸ್ಮಾಲ್ ಬಂಪ್ಸ್, ಈ ತರ ಗಂಟು ತರ ಇದನ್ನ ಮಾಡ್ತಾ ಇರ್ಬೋದು. ನಾವು ನರೋಲಿ ಅಂತ ಏನ್ ಹೇಳ್ತಾ ಇರ್ತೇವೆ ಅದು ಯೋನಿಯ ಮೇಲೆ ಇರ್ಬೋದು, ಶಿಶ್ನದ ಮೇಲೆ ಇರ್ಬೋದು, ಗುದದ್ವಾರದ ಹತ್ತಿರ ಇರ್ಬೋದು. ಸೊ ಈ HIV ಎಕ್ಸೆಟ್ರಾದಲ್ಲಿ ಯಾವಾಗ ಈ ಇಮ್ಯುನಿಟಿ ಬಹಳ ಕಡಿಮೆ ಆಗತ್ತೆ, ಈ ತರ HPV ಎಲ್ಲ ಬೇರೆ ಬೇರೆ ವೈರಸಸ್ಗಳು ಕೊಂಡು ಅವು ಸಹ ಎಚ್ಚೆತ್ತುಕೊಂಡು ಈ ತರದ ಸಿಂಪ್ಟಮ್ಸ್ ಅನ್ನ ಮಾಡಬಹುದು. HPVಗೂ ಸಹ ಕ್ಯೂರ್ ಇಲ್ಲ, ಬಟ್ ನಾವು ಈ ತರದ ಲೀಷನ್ಸ್ ಅನ್ನ ಟ್ರೀಟ್ ಮಾಡಬಹುದು. ಇವಕ್ಕೆ ಲೇಸರ್ ಆಗ್ಲಿ, ವಾಟ್ ರಿಮೂವಲ್, ಕ್ರಯೋಥೆರಪಿ ಎಕ್ಸೆಟ್ರಾ ಮಾಡ್ಕೊಂಡು ಇದನ್ನ ತೆಗಿಬಹುದು. ಈ ವಾಟ್ಸ್ ಇಂದ ಏನು ಪ್ರಾಬ್ಲಮ್ ಆಗ್ತಾ ಇರೋದಿಲ್ಲ, ಬಟ್ ಕೆಲವೊಂದು ಸಲ ಏನಾಗುತ್ತೆ, ಈ HPV ಕೆಲವೊಂದು ಕ್ಯಾನ್ಸರ್ಸ್ ಅನ್ನ ಮಾಡುವಂತ ಚಾನ್ಸಸ್ ಅನ್ನ ಹೊಂದಿರುತ್ತೆ. ಬಟ್ ಯೂಶುವಲಿ ವಾಟ್ಸ್ ಮಾಡುವಂತಹ ಈ ವೈರಸ್ಸಿನ ಕ್ಯಾಟಗರಿ ಏನಿರ್ತವೆ ಅವು ಲೋ ರಿಸ್ಕ್ ಇರ್ತವೆ.
ಸೊ ನಮ್ಮ ಒಂದು ಒಳ್ಳೆಯ ಈಗ ಇಮ್ಯುನಿಟಿ ಸರಿಯಾಗಿದ್ದಂಥ ಬಾಡಿಯಲ್ಲಿ ಅದು ಬಹಳಷ್ಟು ಕ್ಯಾನ್ಸರ್ಸ್ ಅನ್ನ ಅದು ಫೈಟ್ ಮಾಡುತ್ತಾ ಇರುತ್ತೆ. ಬಟ್ ಯಾವಾಗ ಇಮ್ಯುನಿಟಿ ಕಡಿಮೆ ಆಗತ್ತೆ, ಈ HIV ಇಂದ ಇರ್ಬೋದು ಅಥವಾ ಏಡ್ಸ್ ಇಂದ ಇರ್ಬೋದು, ಬಹಳಷ್ಟು ಸ್ಕಿನ್ ಕ್ಯಾನ್ಸರ್ ಸಹ ನಾವು ನೋಡ್ತಾ ಇರ್ತೇವೆ. ಬೇಸಲ್ ಸೆಲ್ ಕಾರ್ಸಿನೋಮಾ, ಸ್ಕ್ವೇಮಸ್ ಸೆಲ್ ಕಾರ್ಸಿನೋಮಾ ಎಲ್ಲ. ಸೊ ಅವು ಈ ತರದ ಲೀಷನ್ಸ್ ಆಗಿ ಕೆಲವೊಮ್ಮೆ ಕಾಣಿಸ್ತಾ ಇರ್ಬೋದು. ಸೊ ನೀವು ಯಾವ್ದಾದ್ರು ಒಂದು ಹೊಸ ಲೀಷನ್ ಅನ್ನ ನೋಟಿಸ್ ಮಾಡಿದ್ರೆ ಅಂಡ್ ಅಲ್ಲಿ ಇದ್ದಿದ್ದಂತಹ ಒಂದು ನಿಮ್ಗೆ ಲೀಷನ್ ಏನಾದ್ರೆ ಸಡನ್ ಆಗಿ ಸೈಜ್ ಏನಾದ್ರೂ ಚೇಂಜ್ ಆಯ್ತು, ಶೇಪ್ ಚೇಂಜ್ ಆಯ್ತು ಅಂತವೆಲ್ಲ ಇದ್ದಾಗ ನೀವು ನಿಮ್ಮ ಡಾಕ್ಟರ್ ಅನ್ನ ಒಂದ್ಸಲ ಹೋಗಿ ಭೇಟಿ ಆಗ್ಬೇಕು, ಡರ್ಮೆಟಾಲಜಿಸ್ಟ್ ಅನ್ನ ಭೇಟಿ ಆಗ್ಬೇಕು. ಸ್ಕೇಬಿಸ್ ಇದು ಸಹ ಒಂದು ಕಾಮನ್ ಕಂಡೀಷನ್ ನಾವು ನೋಡ್ತಾ ಇರ್ತೇವೆ. ತುಂಬಾ ತುರ್ಕೆ ಬರುವಂತಹ ರ್ಯಾಶಸ್ ಇರ್ತವೆ, ಒಂದು ಪಿಂಪಲ್ ಲೈಕ್ ರ್ಯಾಶ್ ಇರ್ತವೆ. ಆಕ್ಚುಲಿ ಇದು ಒಂದು ಮೈಟ್, ಒಂದು ಇನ್ಸೆಕ್ಟ್ ಮೈಟ್ ಅನ್ನೋದು ನಿಮ್ಮ ಈ ಬಾಡಿಯಲ್ಲಿ ಚರ್ಮದ ಒಳಗಡೆ ಹೋದಾಗ ಅದು ಅಲ್ಲಿ ಮೊಟ್ಟೆ ಇಟ್ಕೊಂಡು ಸ್ಪ್ರೆಡ್ ಆಗ್ತಾ ಹೋಗ್ತಾ ಇರುತ್ತೆ ಮತ್ತು ಈ ತರದ ಲೀಷನ್ಸ್ ಅನ್ನ ಸ್ಪ್ರೆಡ್ ಮಾಡ್ತಾ ಇರುತ್ತೆ. ಅಂಡ್ ಇದು ಬಹಳ ಈಸಿ ಸ್ಪ್ರೆಡ್ ಆಗತ್ತೆ. ನಿಮ್ಮ ಸ್ಕಿನ್ ಜೊತೆ, ಈ ತರದ ಸ್ಕಿನ್ನಿನ ಜೊತೆ ಇನ್ನೊಬ್ಬರಿಗೆ ಕಾಂಟ್ಯಾಕ್ಟಿಗೆ ಬಂದಾಗ ಎಲ್ಲ ಅವರಿಗೆ ಆಟೋಮ್ಯಾಟಿಕಲಿ ಈ ಸ್ಕೇಬಿಸ್ ಬರ್ಬೋದು. ಈ HIV ಅಥವಾ ಏಡ್ಸ್ ಇರುವಂತ ಪೇಷಂಟಿಗೆ ಈ ತರದ ಲೀಷನ್ಸ್ ಬಹಳ ಕಾಮನ್ಲಿ ನಾವು ನೋಡ್ತಾ ಇರ್ತೇವೆ, ಬಿಕಾಸ್ ಅವರ ಇಮ್ಯುನಿಟಿ ಕಡಿಮೆ ಇರುತ್ತೆ. ಅಂಡ್ ಅಗೇನ್ ಹ್ಯಾವಿಂಗ್ ಸೆಡ್ ದಟ್, ಸ್ಕೇಬಿಸ್ ಇದ್ದವರಿಗೆ ಎಲ್ಲ HIV ಇದೆ ಅಂತ ಅರ್ಥ ಅಲ್ಲ. ಬಿಕಾಸ್ HIV ಅಲ್ಲಿ ಇಮ್ಯುನಿಟಿ ಕಡಿಮೆ ಇದೆ, ಸ್ಕೇಬಿಸ್ ಅಥವಾ ಅಂತ ರೋಗಗಳನ್ನ ನಾವು ಜಾಸ್ತಿ ನೋಡ್ತಾ ಇರ್ತೇವೆ. ಸೊ ಇಲ್ಲಿ ಈ ತರದ ನೀವು ಕ್ರಸ್ಟಿಂಗ್, ಈ ತರ ವೈಟ್ ಕ್ರಸ್ಟಿಂಗ್ ಅಂತ ನೋಡ್ತಾ ಇರ್ಬೋದು. ಅಂಡ್ ನೀವು ಜಸ್ಟ್ ನಿಮ್ಮ ಪರ್ಸನಲ್ ಐಟಮ್ಸ್ ಲೈಕ್ ಟಾವೆಲ್ಸ್ ಎಕ್ಸೆಟ್ರಾ ಶೇರ್ ಮಾಡೋದ್ರಿಂದಾನು ಸಹ ಈ ತರ ಸ್ಕೇಬಿಸ್ ಬರ್ತಾ ಇರಬಹುದು. ಸೊ ಜಸ್ಟ್ ಆ ವ್ಯಕ್ತಿಗಷ್ಟೇ ಅಲ್ಲ, ಫ್ಯಾಮಿಲಿ ಮೆಂಬರ್ಸಿಗೆ, ಪಾರ್ಟ್ನರ್ಸಿಗೆ ಎಕ್ಸೆಟ್ರಾ ಸಹ ಟ್ರೀಟ್ ಮಾಡ್ಬೇಕಾಗತ್ತೆ. ಸೊ ಇದು ನೀವು ನೋಡ್ಬೋದು ಸ್ಕೇಬಿಸಿನ ಲೀಷನ್ ಈ ತರ ತುಂಬಾ ತುರ್ಕೆ ಇರುತ್ತೆ. ಸೊ ವ್ಯಕ್ತಿ ತುರ್ಸ್ಕೊಳ್ತಾ ಇರ್ತಾರೆ ಅಂಡ್ ಈ ತರ ಕ್ರಸ್ಟಿಂಗ್ ಅನ್ನ ನೋಡ್ತಾ ಇರ್ತೇವೆ. ಫೋಟೋಡರ್ಮಟೈಟಿಸ್ ಅಂದ್ರೆ ಈ HIV ಇರುವಂತ ವ್ಯಕ್ತಿಯ ಸ್ಕಿನ್ ಬಹಳ ಸೆನ್ಸಿಟಿವ್ ಆಗ್ಬಿಡತ್ತೆ. ಸೊ ನೀವು ಸನ್ನಿಗೆ ಎಕ್ಸ್ಪೋಜರ್ ಎಕ್ಸೆಟ್ರಾ ಹೋದಾಗ ಸ್ವಲ್ಪ ಅದು ಸೆನ್ಸಿಟಿವ್ ಹಾಕೊಂಡು ಈ ತರ ಸನ್ ಬರ್ನ್ ತರ ರೆಡಿಶ್ ಎಕ್ಸ್ಪೋಸ್ಡ್ ಏರಿಯಾ ಅನ್ನ ನೀವು ನೋಡ್ತಾ ಇರ್ಬೋದು. ಬಟ್ ಇದು ಬಹಳಷ್ಟು ಜನರಲ್ಲಿ ಏನು HIV ಎಕ್ಸೆಟ್ರಾ ಇರದೇ ಸಹ ನಾವು ಈ ಫಿನಾಮಿನನ್ ಅನ್ನ ನೋಡ್ತಾ ಇರ್ತೇವೆ. ಸೊ ಅದರಿಂದ ಫೋಟೋಡರ್ಮಟೈಟಿಸ್ ಇದ್ದವರಿಗೆ HIV ಇದೆ ಅಂತ ಅಲ್ಲ. ಇಟ್ ಇಸ್ ಜಸ್ಟ್ one of the features which we observe in HIV. ಅಂಡ್ ಓರಲ್ ಹೇರಿ ಲ್ಯೂಕೋಪ್ಲೇಕಿಯಾ, ಈ ತರ ವೈಟಿಶ್ ಕೂದ್ಲುಗತ್ತೆ ಹೇರಿ ಈ ತರ ಒಂದ್ ಸ್ವಲ್ಪ ಎದ್ದು ನಿತ್ತಂತ ಪ್ಯಾಚಸ್ ಅಂತ ನಾವು ನೋಡ್ತಾ ಇರ್ತೇವೆ ಟಂಗ್ ಮೇಲೆ. ಇದನ್ನ ಓರಲ್ ಹೇರಿ ಲ್ಯೂಕೋಪ್ಲೇಕಿಯಾ ಅಂತ ಹೇಳ್ತಾ ಇರ್ತೇವೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ ವೀಕ್ ಆದಾಗ ಈ ಎಪ್ಸ್ಟೀನ್ ಬಾರ್ ವೈರಸ್ ಎಕ್ಸೆಟ್ರಾ ಇದನ್ನ ಕಾಸ್ ಮಾಡ್ತಾ ಇರ್ಬೋದು. ಸೊ ನೀವು HIV ಟ್ರೀಟ್ಮೆಂಟ್ ಆಗ್ಲಿ ಎಕ್ಸೆಟ್ರಾ ತಗೊಳ್ತಾ ಇದ್ರೆ ಅದು ಸರಿಯಾಗಿ ಮಾಡ್ತಾ ಇದೆ ಕೆಲಸವನ್ನ ಅಂತ ನೋಡ್ತಾ ಇರ್ಬೇಕು. ಡೋಸಸ್ ಅನ್ನ ಚೇಂಜ್ ಮಾಡ್ಬೇಕಾಗಿ ಬರ್ಬೋದು, ಹೊಸ ಮೆಡಿಸಿನ್ಸ್ ಅನ್ನ ಆಡ್ ಮಾಡ್ಬೇಕಾಗಿ ಬರಬಹುದು. Thank you so much for watching the video. Please like, share and subscribe the channel. Thank you.